ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಈ ವಿಡಿಯೋ ಆ್ಯಕ್ಚುಲಿ ತುಂಬ ಜನಗಳಿಗೆ ಇಂಪ್ಲಿಮೆಂಟ್ ಆಗುತ್ತೆ ಆಯಿತಾ. ಎಷ್ಟೋ ಜನಗಳಿಗೆ ಬಯಾಲಜಿ ತೊಗೊಬೇಕು ಅಂತ ಇಲ್ಲ, ಆದರೆ ತೊಗೊತಾ ಇರ್ತೀರಾ ಆಯಿತಾ. ದ ರೀಸನ್ ಇಸ್ ಸುಮ್ಮನೆ ಆಯಿತಾ, ಸುಮ್ಮನೆ ಸ್ಕಿಪ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ತೊಗೊತಾ ಇರ್ತೀರಾ. ಆ್ಯಂಡ್ ಎಷ್ಟು ಜನಗಳಿಗೆ ಮ್ಯಾಥಮೆಟಿಕ್ಸ್ ಇಂಟ್ರೆಸ್ಟ್ ಇಲ್ಲ, ಮ್ಯಾಥಮೆಟಿಕ್ಸ್ ಬೇಕಾಗಿಲ್ಲ, ಮ್ಯಾಥಮೆಟಿಕ್ಸ್ ಸುಮ್ಮನೆ ತೊಗೊತಾ ಇರ್ತೀರಾ, ಸ್ಕಿಪ್ ಮಾಡಿದ್ರಬಹುದು ಆಯಿತಾ. ಸೊ ಇಂಥ ಸ್ಟೂಡೆಂಟ್ಗಳು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಅಂದರೆ ಸಿಂಪಲ್ ಆಗಿ ಯಾವುದೇ ರೀತಿ ಎಫರ್ಟ್ಸ್ ಇಲ್ಲದೇ ಏನು ಓದಿಲ್ಲ ಅಂತ ಸಮಯದಲ್ಲಿ ನೀವು ಯಾವ ರೀತಿ ಮಾರ್ಕ್ಸ್ ತೊಗೊಬೋದು. ಒಂದು 13 ಸ್ಟಾರ್ಟಿಂಗ್ ಫ್ರಮ್ 13 ಈಸಿಯಾಗಿ 13 ಸಿಕ್ಬಿಡುತ್ತೆ ನಿಮಗೆ. 13 17 18 ಮಾರ್ಕ್ಸ್ವರೆಗೂ ಈಸಿಯಾಗಿ ತೊಗೊಬಹುದಾಗಿರುತ್ತೆ ನೀವು. ಸೊ ಬನ್ನಿ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ರಿಸ್ಕ್ ಏನಿರುತ್ತೆ, ಏನೇನು ಫ್ಯಾಕ್ಟರ್ಸ್ಗಳು ಕನ್ಸಿಡರ್ ಆಗ್ತವೆ ಅಂತ ಐಮ್ ಗೋಣ ಮೇಕ್ ಯು ಗೈಸ್ ರಿಯಲೈಸ್ ವಾಟ್ ಇಸ್ ದಿಸ್ ಥಿಂಗ್ ಆ್ಯಂಡ್ ಇದನ್ನು ಬಳಸಬಹುದಾ ಇಲ್ವೋ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡಬಹುದಾಗಿರುತ್ತೆ. ಆ್ಯಂಡ್ ನಾನು ಆಗಲಿ ತಿಳಿಸ್ಕೊಡ್ತೀನಿಲ್ಲ ಚಾಟ್ ಬೋರ್ಡ್. ಆ ಚಾಟ್ ಬೋರ್ಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಆಯಿತಾ. ನಾನು ನಿಮಗೆ ಚಾಟ್ ಬೋರ್ಡ್ ಡೆಮೋ ಕೊಡ್ತೀನಿ ನೋಡಬೇಕಾದ್ರೆ. ಆ್ಯಂಡ್ ದಿಸ್ ಇಸ್ ನಾಟ್ ಸ್ಪ್ಯಾಮಿಂಗ್ ಅಟ್ ಆಲ್. ನಾನು ಅಬ್ಸರ್ವ್ ಮಾಡಿದೆ, ಬೇರೆ ಒಂದೆರಡು ಚಾಟ್ ಬೋರ್ಡ್ನ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡಿದೆ. ದಿಸ್ ಚಾಟ್ ಬೋರ್ಡ್ ಇಸ್ ಆ್ಯಕ್ಚುಲಿ ನಾಟ್ ಸ್ಪ್ಯಾಮಿಂಗ್. ನೀವೇನು ಕೇಳ್ತಾರೆ ಅದಕ್ಕೆ ಮಾತ್ರ ಅದು ಉತ್ತರ ಕೊಡ್ತಿದೆ. ಸೊ ಕನ್ಸಿಡರ್ ಮಾಡ್ಕೊಬಹುದು. ಚಾಟ್ ಬೋರ್ಡ್ ಹೆಂಗೆ ಕೆಲಸ ಮಾಡೋದು ನೋಡ್ಕೊಂಬನ್ನಿ, ಡೈರೆಕ್ಟಾಗಿ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಡಿಸ್ಕ್ರಿಪ್ಷನ್ಲಿರೋ ಲಿಂಕನ್ನು ಕ್ಲಿಕ್ ಮಾಡಿ ಆಯಿತಾ. ಕ್ಲಿಕ್ ಮಾಡಾದ್ಮೇಲೆ ಸಿಂಪಲ್ ಆಗಿ ಇದೇ ಒಂದು ಚಾರ್ಟ್ ಕರ್ಕೊಂಡು ಹೋಗುತ್ತೆ. ಅದೇ ಪ್ರಾಂಪ್ಟ್ ಇರುತ್ತೆ, ಪ್ರಾಂಪ್ಟ್ ನೀವೇ ಹಾಕ್ತೀರಾ. ಹೆಸರು ಕೇಳುತ್ತೆ, ಹೆಸರು ಕೊಡಿ. ಕಾಲೇಜ್ ಕೇಳುತ್ತೆ, ಕಾಲೇಜ್ ನೇಮ್ ಕೊಡಿ. ಪ್ರೈವಸಿ ಪೊಲ್ಯೂಷನ್ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಯಾವ ಸ್ಟ್ರೀಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ KCET 2024 ಅದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ರಿಸೋರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನನಗೆ ಈಗ ಸಿಲೆಬಸ್ ಬೇಕಾಯ್ತಾ, ಆಮ್ ಗೋನ ಕ್ಲಿಕ್ ಆನ್ ಸಿಲೆಬಸ್. ನನಗೆ ಈಗ ಸಿಲೆಬಸ್ ಕಾಪಿ ಸಿಕ್ತು. ಆ್ಯಂಡ್ ಆ ಥರ ನನಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಕು. ಮೆನ್ಯೂಗೆ ಹೋಗ್ಬಿಟ್ಟು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸೆಲೆಕ್ಟ್ ಮಾಡ್ಕೊತೀನಿ, ಅದು ಸಿಕ್ತು. ಐ ಫೆಲ್ಟ್ ಇಟ್ ಆಸ್ ಯೂಸ್ಫುಲ್. ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಓಕೆ, ಸೊ ಇವಾಗ ಏನಪ್ಪ ಇದು, ಹೆಂಗೆ 13 17 ಮಾರ್ಕ್ಸ್ ತೊಗೋಬೋದು ಮನೋಜ್, ಇದ್ರ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಏನು ಕತೆ ಅಂತ ಕೇಳಿದ್ರೆ ಸಿಂಪಲ್ ಏನಿಲ್ಲ ನೋಡಿ. ನಮಗೆ ಏನೂ ಗೊತ್ತಿಲ್ಲ ಅಂತಂದ್ರು ಈ ಆಪ್ಷನ್ಸ್ಗಳ ಜೊತೆ ಆಟಾಡೋದು ಗೊತ್ತಿರಬೇಕು ಆಯಿತಾ. ನಿಮಗೆಲ್ಲ ಒಂದು ಸೈಕಾಲಜಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಮೆಜಾರಿಟಿ ಆಫ್ ದ ಆನ್ಸರು ಆಪ್ಷನ್ ಬಿ ಯಲ್ಲಿರುತ್ತೆ. ನಿಮಗೆ ಏನೂ ಗೊತ್ತಿಲ್ಲ ಆಯಿತಾ, ನನಗೆ ಆ ಸಬ್ಜೆಕ್ಟ್ ಕಾಟ ಥರ ತೊಗೊತಾ ಇದ್ದೀನಿ ಅಂತಂತ ಅನ್ಸಿದ್ರೆ ನಿಮಗೆ, ನೀವೇನೂ ಓದಿಲ್ಲ, ರಿಸ್ಕ್ ತಗೊಳೋಕ್ಕೂ ಇಷ್ಟ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಆಪ್ಷನನ್ನು ಎಂಟೈರ್ ಪೇಪರ್ಗೆ ಹಾಕಿ ಯಾವುದಾದ್ರು ಒಂದು ಆಪ್ಷನ್ ಡಿಫ್ರೆಂಟ್ ಮಾಡಿ ನೋಡಿ. ಆಮೇಲೆ ಇನ್ನೊಂದೇನು ಗೊತ್ತಾ, ನೀವು ಎಲ್ಲ ಪೇಪರ್ಲಿ ಎಲ್ಲದನ್ನು ಒಂದೇ ಆಪ್ಷನ್ ಟಿಕ್ ಮಾಡಿದ್ರೆ ನಿಮ್ಮ ಪೇಪರ್ ರಿಜೆಕ್ಟ್ ಆಗುತ್ತೆ. ನಿಮ್ಮ ಪೇಪರ್ ರಿಜೆಕ್ಟ್ ಆಗುತ್ತೆ, ನಿಜವಾಗ್ಲೂ ಹೇಳಿದ್ರೆ ರಿಜೆಕ್ಟ್ ಆಗುತ್ತೆ. ನೀವಾದರೂ ಒಂದು ಆಪ್ಷನ್ ಡಿಫ್ರೆಂಟ್ ಹಾಕಬೇಕಾಗಿರುತ್ತೆ. 59 ಆಯಿತಾ. ನೀವೇನು ಒಂದು ಕ್ವಶನ್ ಒಂದು ಆಪ್ಷನ್ ಹಾಕ್ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಆಪ್ಷನ್ನ ಡಿಫ್ರೆಂಟ್ ಆಗಬಹುದಾಗಿರುತ್ತೆ. ಇವಾಗ ಯಾವ ಆಪ್ಷನ್ ಪ್ರೊಬಬಿಲಿಟಿ ಜಾಸ್ತಿ ಬರುತ್ತೆ ಅಂತ ಅರ್ಥ ಮಾಡಿಸ್ತೀನಿ ನಿಮಗೆ. ಮೆಜಾರಿಟಿ ಆಫ್ ದ ಕೇಸಲ್ಲಿ ಆಪ್ಷನ್ ಬಿ ಏನಿದೆ, ಆಪ್ಷನ್ ಬಿ ಇದು ಜಾಸ್ತಿ ಅಪಿಯರೆನ್ಸ್ ಇರುತ್ತೆ. ಆಪ್ಷನ್ ಬಿ ತುಂಬ ಜಾಸ್ತಿ ಟೈಮ್ಸ್ ಅಪಿಯರ್ ಆಗುತ್ತೆ. ಅದು ಬಿಟ್ಟರೆ ಆಪ್ಷನ್ ಸಿ ಬರುತ್ತೆ. ಆ್ಯಂಡ್ ಕೆಲವೊಂದು ಸೇಮ್ ಆಪ್ಷನ್ ಏನೂ ಬರುತ್ತೆ, ಆಪ್ಷನ್ ಡಿನೂ ಬರುತ್ತೆ. ಡಿಪೆಂಡ್ಸ್ ಆನ್ ದ ಪೇಪರ್ ಪ್ಯಾಟ್ರನ್, ಪೇಪರ್ ಸೀಕ್ವೆನ್ಸ್ ಎಲ್ಲ ಪೇಪರ್ ಯಾವ ರೀತಿ ಪ್ರಿಪೇರ್ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮೆಜಾರಿಟಿ ಆಫ್ ಟೈಮಲ್ಲಿ ಬಿ ನಮ್ಗೆ ಯಾವುದೇ ರೀತಿ ಒಂದು 15-16 ಮಾರ್ಕ್ಸ್ಗೆ ಯಾವುದೇ ರೀತಿ ಮೋಸ ಮಾಡಲ್ಲ ಅಂತ ನಾನು ಭಾವಿಸ್ತೀನಿ. ಈಗ ನೋಡ್ಕೊಂಬರೋಣ ಬಿ ಎಸ್ ಬಂದಿದೆ, ಎ ಎಸ್ ಬಂದಿದೆ ಅಂತ ಇದೊಂದು ಇದರಲ್ಲಿ. ಆ್ಯಂಡ್ ಇದೇ ಥರ ನೀವು ಬೇಕಾದರೆ ಇನ್ನೂ 4-5 ರೆಫರ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಹೆಲ್ಪ್ ಮಾಡೋದು ನಿಮಗೆ. ಓಕೆ, ಇಲ್ಲಿ ಎಷ್ಟಿದೆ ಫಸ್ಟ್ ನಾವು ಬಿ ಕೌಂಟ್ ಮಾಡ್ಕೊಂಬರೋಣ. 1 ಇದೆ, 2 ಇದೆ, 3 4, ಆಮೇಲೆ ಇಲ್ಲಿ 5 6 ಆಯಿತು, 7 ಆಯಿತು, 8 9 10 11 12 12 13 14 15 16 17 18 19 20 21 22 ಆಪ್ಷನ್ಗಳಿಗೆ ಬಿ ಇದೆ ಆಯಿತಾ. ನೀವೇನೂ ಓದಿಲ್ದೇನೆ ಬಯಾಲಜಿಲಿ ಸುಮ್ಮನೆ ಬರೀ ಬೀರಲ್ಲಿ ಟಿಕ್ ಹಾಕಿ ಬಂದುಬಿಟ್ಟಿದ್ರೆ, ಯಾವುದೋ ಒಂದು ಆಪ್ಷನ್ ಎ ಟಿಕ್ ಹಾಕ್ಬಿಟ್ಟು 22 ಆನ್ಸರ್ ಕರೆಕ್ಟಾಗಿರ್ತಿತ್ತು. ನಾನು ಪ್ರಾಬ್ಲಿ ಬಿ ಗೆ ಡಿಗೆ ಕನ್ಫ್ಯೂಸ್ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ ಆಯಿತಾ. ಬಿ ಗೆ ಡಿಗೆ ಕನ್ಫ್ಯೂಸ್ ಆಗಿಲ್ಲ ಅಂತ ಭಾವಿಸ್ತೀನಿ ನಾನು. ಬಿನೇ 22 ಕೌಂಟ್ ಬಂದಿದೆ. ಬೇಕಾದ್ರೆ ನೀವು ಒಂದ್ಸರಿ ರೀಚೆಕ್ ಮಾಡ್ಕೊಳ್ಳಿ. ಪ್ರಾಬ್ಲಿ ನಾನು ಇಲ್ಲಿ ಕೌಂಟ್ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡಿರ್ಬೋದು, ಬಟ್ ಸ್ಟಿಲ್ 20+ ಅಂತೂ ಈಸಿಯಾಗಿ ಬಂದಿದೆಯಾ. ನೆಕ್ಸ್ಟ್ ಬೇರೆ ಆಪ್ಷನ್ ಚೆಕ್ ಮಾಡ್ಕೊಂಬರೋಣ. ಎ ಎಷ್ಟಿದೆ ನೋಡೋಣ. ಎ 1 ಇದೆ, 2 2 3 3 4 4 4 5 6 5 6 7 8 9 10. ಎ ಕರೆಕ್ಟ್ ಆಗಿರೋ ಆನ್ಸರ್ಸ್ ನಿಮಗೆ ಪ್ರಾಬಿಲಿಟಿ ಬಹಳ ಅಂದರೆ ಬಹಳ ಕಡಿಮೆ ಇರುತ್ತೆ ಆಯಿತಾ. ಜನರಲ್ ಆಗಿ ಎ ಕರೆಕ್ಟ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಅಕಸ್ಮಾತ್ ನೀವು ಏನು ಆಪ್ಷನಾಗಿ ಚೂಸ್ ಮಾಡ್ಕೊಂಡು ಹೋಗ್ತಿದ್ರೆ ಐ ಡೋಂಟ್ ಆ್ಯಕ್ಚುಲಿ ರೆಕಮೆಂಡ್ ಯು ಗೈಸ್. ನಾನು ನಿಮಗೆ ಅಕಸ್ಮಾತ್ ಈ ಒಂದು ಟೆಕ್ನಿಕನ್ನು ನೀವು ಬಳಸೋಕೆ ಹೋಗ್ತಾ ಇದ್ದರೆ, ನೀವೇ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ಹೋಗ್ತಾ ಇದ್ದರೆ, ಏನು ವಿಧಿಲ್ದೇನೆ ಐ ಆಮ್ ಗೋನ ಸಜೆಸ್ಟ್ ಯು ಗೈಸ್ ಟು ಗೋ ಫಾರ್ ಬಿ ಆರ್ ಸಿ ಆಯಿತಾ. ಬನ್ನಿ ಸಿ ನೋಡ್ಕೊಂಬರೋಣ ಎಷ್ಟಿದೆ ಅಂತ. ಬಿ ಸಿ ಆರ್ ಡಿ. ಸಿ ನೋಡ್ಕೊಂಬರೋಣ ಬನ್ನಿ ಎಷ್ಟಿದೆ ಅಂತಂತ. ಸಿ ಫಸ್ಟ್ ಅವ್ರು ಇದೆಯಾ,
ಇಲ್ಲ ಇದೆ 1 2 3 4 5 6 7 8 7 8 9 10 11 11 12 13 14 15 16 ಸಿ 16 ಬಂದಿದೆ. ಸಿ 16 ಸಿ. ಬಿ ಆರ್ ಸಿ ಹೋದರೆ ಲಿಟ್ರಲಿ ಲಾಟ್ರಿ ಅಂತ ಅಂದ್ಕೊಳ್ಳಿ. ಬೇರೆ ಬೇರೆ ಪೇಪರ್ಗೂ ಬೇಕಾದ್ರೆ ಕಂಪೇರ್ ಮಾಡ್ಕೊಂಡು ನೋಡಿ ನೀವು. ನಾನು ಇನ್ನೊಂದು ಪೇಪರ್ ತೊಗೊಂಡು ಆ್ಯಕ್ಚುಲಿ ತೋರಿಸ್ತೀನಿ ನಿಮಗೆ, ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಆನ್ಸರ್ ಕೀನ ಬನ್ನಿ. ಸೊ ಸಿ ಎಷ್ಟು ಬಂತು? 16 ಬಂತು. ಬಿ ಎಷ್ಟು ಬಂತು? 22 ಬಂತು. ಡಿ ಆಬ್ವಿಯಸ್ಲಿ ಕಡಿಮೆ ಇರುತ್ತೆ ನನ್ನ ಪ್ರಕಾರ. ಬನ್ನಿ ಡಿನೂ ಚೆಕ್ ಮಾಡ್ಕೊಬಂದ್ಬೇಡ. ಒಂದಿದೆ ಡಿ, 2 3 4 4 5 5 5 6 7 6 7 6 7 8 9. ಬಿ ತುಂಬ ಕಡಿಮೆ ಇದೆ. 9 10 10 ಬಿ, 10 ಡಿ. ಡಿನೂ ಆ್ಯಕ್ಚುಲಿ ಕಡಿಮೆ ಇದೆ ನೋಡಿ. ಎ ಮತ್ತು ಡಿ ಹೋಗ್ಬಿಡಿ ಆಯಿತಾ. ಸ್ಟಾರ್ಟಿಂಗು ಎಂಡಿಂಗಲ್ಲಿ ಯಾರೋ ಆನ್ಸರ್ ಇಟ್ಟಿರೋದಕ್ಕೆ ಜಾಸ್ತಿ ಇಷ್ಟಪಡಲ್ಲ. ಬಿ ಮತ್ತು ಸಿ ಆಪ್ಷನ್ಗೆ ಹೋಗಿ. ಅಕಸ್ಮಾತ್ ನೀವು ಈ ಥರ ಟೆಕ್ನಿಕನ್ನು ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಬನ್ನಿ ಇನ್ನೊಂದು ಪೇಪರ್ಗೂ ಚೆಕ್ ಮಾಡೋಣ ನಾವು. ಸೊ ಇದು 2020 ಮ್ಯಾಥ್ಸ್ ಪೇಪರು. ಸೊ ಇದರಲ್ಲೂ ಚೆಕ್ ಮಾಡೋಣ ಅನ್ಸುತ್ತೆ. ಸೊ ಬಿ ಎಷ್ಟಿದೆ? 1 2 3 3 4 5 6 7 8 9 9 9 10 11 12 13 14 15 16 17 17 17 ಬಿ ಇದೆ. 17 ಗುರು ಈಸಿಯಾಗಿ 17 ಆಯಿತಾ. ಸೀನೂ ಜಾಸ್ತಿ ಇರಬೇಕು ನನ್ನ ಪ್ರಕಾರ. ನೋಡ್ಕೊಂಬರೋಣ ಬನ್ನಿ ಅನ್ಸತ್ತೆ ಅದಕ್ಕೂ. 1 2 3 4 5 6 7 8 8 8 8 9 10 11 12 13 14 14 ಸಿ ಇದೆ ಆಯಿತಾ. ಸೊ ಮತ್ತು ಬಿ ಮತ್ತು ಸಿ ಆಪ್ಷನ್ ಕರೆಕ್ಟ್ ಆಗೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ನೀವು ಅಕಸ್ಮಾತ್ ಈ ಮೆಥಡನ್ನು ಫಾಲೋ ಮಾಡಬೇಕಂತ ಹೋಗ್ತಾ ಇದ್ದರೆ ಇದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಈಸಿಯಾಗಿ ಏನೂ ಇಲ್ಲದೇ ಓದ್ದೇನೆ ಮಾಡ್ದೇನೆ ಆರಾಮಾಗಿ 17 13 ಅಂತೂ ಮಿನಿಮಮ್ ಸಿಕ್ಕತ್ತೆ ನಿಮಗೆ ಆಯಿತಾ. ಬಿ ಮತ್ತು ಸಿ ಚೂಸ್ ಮಾಡ್ಕೊಂಡು 13 ಅಂತೂ ಮಿನಿಮಮ್ ಸಿಗುತ್ತೆ ನಿಮಗೆ. 13 17 22 ಗಂಟೆ ಹೋಗುತ್ತೆ ಮ್ಯಾಕ್ಸ್ ಆಯಿತಾ. ಸೊ ದಿಸ್ ಇಸ್ ದ ಪ್ರಾಬಬಿಲಿಟಿ. ನಾನು ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ಅಕಸ್ಮಾತ್ ನಿಮಗೆ ಸುಮ್ಮನೆ ಕಾಟಾಚಾರಕ್ಕೆ ಬರ್ತಿದ್ದಾರೆ, ಅದನ್ನು ಪೇಪರ್ ಅಟೆಂಡ್ ಮಾಡ್ದೇ ಬಂದುಬಿಡ್ತಿದ್ದೀರಿ ಅನ್ನೋ ಸಿಚುವೇಷನಲ್ಲಿ ಇದನ್ನು ಬಳಸ್ಬೋದಾಗಿರುತ್ತೆ. ಆ್ಯಂಡ್ ಎಷ್ಟೋ ಜನಗಳು ಇದ್ರ ಮೇಲೆ ಡಿಪೆಂಡ್ ಆಗಿ ಹೋಗ್ತಿದ್ರೆ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡೋದಿಲ್ಲ ಇದನ್ನು. ಟೇಕ್ ಇಟ್ ಆನ್ ಯುವರ್ ಓನ್ ರಿಸ್ಕ್. ಸೊ ನಾನು ಹೇಳೋ ಜವಾಬ್ದಾರಿ ಇದನ್ನು ಮಾಡಬಹುದು ಅಂತ ಹೇಳಿದ್ದೀನಿ. ವಿಲ್ ಮೀಟ್ ಯು ಇನ್ ಅದರ್ ವಿಡಿಯೋ. ಟಿಲ್ ದೆನ್ ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.